ಅದು ಒಂದು ಯಾವುದೋ ಜನರಲ್ ಇದರಲ್ಲಿ ಮಾತನಾಡಿದ್ದು ಲಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾನು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿನಿ. ಅದನ್ನ ಬಿಟ್ಟು ಬೇರೆ ಏನಾದರೂ ವಿಷಯ ಇದ್ದರೆ ಹೇಳಿ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಮುಖ್ಯಮಂತ್ರಿಗಳ ಕಡೆ ಇದೆ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿಗೆ ಬೆಂಬಲ ಇಲ್ಲ ಅಂತ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಸಿದ್ದರಾಮಯ್ಯವರಿಗಿದೆ. ಅದರ ಅರ್ಥ ಡಿಕೆಶಿಗೆ ಇಲ್ಲ ಅಂತಲ್ಲ, ಅವ್ರಿಗೂ ಇದೆ. ಬಟ್ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ. 5 ವರ್ಷ ನಾನೇ CM ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ. 5 ವರ್ಷ ಮುಂದುವರಿಯುತ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ. ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರೂ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, ಎಂ ಬಿ ಪಾಟೀಲ್ಗೂ ಅನ್ವಯಿಸ್ತದೆ, DK ಶಿವಕುಮಾರ್ಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ. ಅವರು ತಪ್ಪೇನಿದೆ ಅದರಲ್ಲಿ? ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವರೇ ಕೇಳ್ತಾರೆ. ಆದರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ಸಹ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವ್ರ ಕಡೆ ಇದೆ. ಅದರ ಅರ್ಥ DK ಶಿವಕುಮಾರ್ ಅವ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆಗೆ ಬರೋದಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ಸಹ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಕೊಟ್ಟಿಲ್ಲಪ್ಪ. ನಮ್ದು ರಿಪೋರ್ಟಾಗಿ ನಮ್ದು ಏನೇನು ಇರ್ತದೆ ಅದನ್ನೆಲ್ಲ ಹೇಳ್ತಿರ್ತೀವಿ ನಾವೆಲ್ಲ. ಅವ್ರಿಗೂ ಗೊತ್ತಿರ್ತೇವೆ ತಪ್ಪೇನಿದೆ, ಏನೇನು ಆಗ್ತಾ ಇದೆ, ಅಥವಾ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು ಏನಪ್ಪಾ ಅದಂತ ಕೇಳ್ಬೋದು. ತಪ್ಪೇನಿದೆ? ಅದು ಕಾಂಗ್ರೆಸ್ ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, CM ಅವರೇ ಕೊಡ್ಬೇಕು. ಅಂತಿಮವಾಗಿ ಹಣ ಕೊಡಬೇಕಾಗಿದ್ದು CM ಅವರೇ. ಆದರೆ ಅವ್ರು ಏನು ನಾವು ಶಾಸಕ ಅವರೆಲ್ಲ ಅಭಿಪ್ರಾಯ ತಗೊಂಡು ಅವರು ಅದನ್ನ CM ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದ್ದಾವೆ, ಹಿಂಗೆಲ್ಲ ಇದ್ದಾವೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೇಳ್ಬೋದು, ತಪ್ಪೇನಿದೆ? ಈಗ ಹೈಕಮಾಂಡ್ ನೋಡ್ರಿ, ಇದು ನಮ್ಮ ಪಕ್ಷದಾಗಲ್ಲ ಅಷ್ಟೇ ಅಲ್ಲ. ಆಪರೇಷನ್ ಕಮಲದ ಬಗ್ಗೆ ವಿಜಯಾನಂದ ಕಾಶಪ್ಪನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಅಂತ ಹೇಳಿರಬಹುದು. ಅವರ್ಯಾಕೆ ಸುಳ್ಳು ಹೇಳ್ತಾರೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. 55 ಶಾಸಕರು ಸಿಗ್ತಾರಾ? 55 ಶಾಸಕರು ಸಿಗೋ ಹಾಗಿದ್ರೆ ಅವರೇನು ಹುಣಸೆ ಬೀಜಾನ? ಕಳೆದ ಬಾರಿ 10-15 ಜನ ಕಡಿಮೆ ಇದ್ರು, ಏನೋ ಮಾಡಿ ಸಾಧನೆ ಮಾಡಿಬಿಟ್ರು. ಆದರೆ ಈ ಬಾರಿ ಆಪರೇಷನ್ ಕಮಲ ಅಸಾಧ್ಯದ ಮಾತು. BJP JDSನ 10-15 ಶಾಸಕರು ಕಾಂಗ್ರೆಸ್ ಬಾಗಿಲು ಬಡಿತಾ ಇದ್ದಾರೆ. ಇಂಥ ಸಮಯದಲ್ಲಿ ಆಪರೇಷನ್ ಕಮಲದ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಈಗ 140 ಆಗ್ತೀವಿ. ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರನ್ನ 2/3 ಎಷ್ಟು ರೀ? 85 ಹೌದಲ್ಲ? 85 ಜನ ಶಾಸಕ ಸಿಗ್ತಾರ. ಹುಣ್ಸಿಕಪ್ಪ ಅವ್ರು ಶಾಸಕರು. ನಮ್ಮ ಹುಣ್ಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವು ಅಂತಾರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ಮದೇ ಇರ್ತದೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳ್ಬಿಡಿ. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು, ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಆದರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು ಅಷ್ಟೇ ಅಲ್ಲ. BJPನ ಹಿಂದೆನೂ ಹೇಳಿದ್ದೀನಿ, BJPಯ ಮತ್ತು JDSನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 10-15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥವ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ದೀರಿ ನೀವು. 30 ಈಗ